ಫಸ್ಟ್ ಟೈಮ್ ಗೋಯಿಂಗ್ ವಿತ್ ಗರ್ಲ್ ಇನ್ TVS XL. ಇದನ್ನ XUV ಓಡಾಡ್ತಿದ್ವಿ, ಇವತ್ತು XL ಗೆ ಬಂದ್ಬಿಟ್ಟಿದೀವಿ. ಕೂತವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ತುಂಬ ದಿನ ಆದಮೇಲೆ ನನ್ನ ವ್ಲಾಗ್ ನಾನು ಮನೆಯಿಂದ ಬೆಳಗ್ಗೆ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 10 ಗಂಟೆಗೆ ನಮ್ಮ ಪಪ್ಪ ಅಂತ ಇದ್ದೀನಿ. ಬೆಳಗ್ಗೆ ನಾನು ಆರ್ಡ್ರ್ ಮಾಡಿದ್ದೆ. ಅಮ್ಮ ನೋಡಿ ಬೆಳಗ್ಗೆ ಇಡ್ಲಿ ಎಲ್ಲ ತಿಂದವ್ರೆ. ಇಡ್ಲಿ, ಬಿಸಿಬೇಳೆ ಬಾತ್, ದೋಸೆ ಅಲ್ಲಿ ಸಾಯಿಲ್ಕಾ. ಬೆಳಗ್ಗೆ ಅವನಿಗೆ ದೋಸೆ. ನಮ್ಮ ಪಪ್ಪ ತಿಂತಾ ಇದ್ದೀನಿ. ಏನೋ ಕಟ್ ಮಾಡಿ ಕೊಟ್ಟಿರ್ತಾರೆ ಅಂತ ಅನ್ನೋದು ಸೊಪ್ಪೆ ಇದೆ, ಚೆನ್ನಾಗೇ ಇಲ್ಲ ಗೈಸ್. ನನ್ನೊಂದು ರೀಲ್ ಶೂಟ್ ಇತ್ತು. ಫಟಾಫಟ್ ನಂದು ಮೊಟ್ಟೆ ಏನಿದೆ ಎತ್ಕೊಂಡು ನೋಡಿ, ನಂದು ಮೊಟ್ಟೆ ಮೀಲ್ನ ಎತ್ಕೊಂಡು ಸ್ಟುಡಿಯೋಗೆ ಬಂದೆ ಗೈಸ್. ಹಾಳಾದ ನನ್ನ ಟೈಮೇ ಸರಿಯಿಲ್ಲ, ತಲೆ ಓಡ್ತಿಲ್ಲ ಅಂತ ಕಾಂಟೆಂಟಲ್ಲಿ ಮೊದಲೇ ತಲೆ ಕೆಡ್ಸ್ಕೊಂಡಿದ್ರೆ ಎಲ್ಲ ಐಟಮ್ ಬ್ಯಾಗಿಗೆಲ್ಲ ತಂದು ಕಾರಲ್ಲಿ ಇಟ್ಟೆ. ಸ್ಟುಡಿಯೋಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ನೋಡಿ ಎಲ್ಲೋಗಿ ಬಿದ್ದಿದೆ. ಈಗ ಹೆಂಗೆ ಎತ್ತದ ಅದನ್ನು? ಸಂಜೆ ಅವ್ರನ್ನ ಕಡ್ಡಿ ಗಿಡ್ಡಿ ಇಟ್ಟಿದ್ದೀರಾ? ನಿಮ್ದಲ್ಲ, ಸ್ವಲ್ಪ ದೊಡ್ಡದು ಗೈಸ್. ಫೈನಲಿ ಸಿಕ್ತು ಗೈಸ್. ರೀಲ್ ಶೂಟ್ ಮಾಡೋಕ್ಕೆ ನಾನು ಬಟ್ಟೆಗಳೆಲ್ಲ ಮರ್ತುಬಿಟ್ಟಿದ್ದೆ. ಬಟ್ಟೆಗಳೇ ತಗೊಂಡು ಹೋಗ್ಬೇಕಿತ್ತು. ಅದನ್ನ ಎತ್ಕೊಂಡು ಹೋಗಿ ಮತ್ತೆ ಮನೆ ಹತ್ರ ಬಂದಿದ್ದೀನಿ. ಒಂದು ಹೇರ್ ಕಟ್ ಮಾಡಿಸ್ಬೇಕಿತ್ತು. ಹೇರ್ ಕರೆಕ್ಟಾಗಿ ಸೆಟ್ ಆಗ್ತಿಲ್ಲ. ಅದಕ್ಕಾದರೆ ಇವತ್ತು ಸಂಜೆ ಎಲ್ಲ ನಾಳೆ ಹೋಗಬೇಕು. ಗೈಸ್ ಸೂಟ್ಕೇಸ್ ಎಲ್ಲ ಎತ್ಕೊಂಡು ಬಂದೆ, ಬಟ್ಟೆ ಹಾಕ್ಕೊಂಡು. ಈಗ ಒಂದು ಅಂಗಡಿ ಕಾಣಿಸ್ತು, ಅಂಗಡಿಗೆ ಒಂದು ವಿಡಿಯೋ ಮಾಡೋದಿತ್ತು. ಅದಕ್ಕೆ ಕೇಳಕ್ಕೆ ಬಂದಿದ್ದೀವಿ ಪರ್ಮಿಷನ್. ಅಣ್ಣ ನಾವು ಒಂದು ವಿಡಿಯೋ ಮಾಡಬೇಕಿಲ್ಲ, ಮಾಡ್ಬೋದಾ ಅಂಗಡಿಗೆ? ನಾವು ಇರ್ತೀವ, ನಾವು ಇರ್ಬಾರ್ದ? ನೀವೇನು ಕಾಣಿಸಲ್ಲ, ಬರೀ ನಾವು ಮಾತ್ರ ಮಾಡ್ತೀವಿ. ಮಾಡ್ಬೋದಾ? ಥ್ಯಾಂಕ್ಸ್ ಅಣ್ಣ, ಲವ್ ಯು ಅಣ್ಣ. ಕರೀರಿ ಎಲ್ಲರೂ ನೋಡಿ ಗೈಸ್. ಸಬ್ಸ್ಕ್ರೈಬರ್ ಇದ್ದರೆ ಈ ಥರ ಹೆಲ್ಪ್ ಆಗುತ್ತೆ ನನ್ನ ಕಡೆ. ಮುಂಚೆಲ್ಲ ಹಿಂಗಿರಲಿಲ್ಲ ಅಲ್ವಾ? ಮುಂಚೆಲ್ಲ ಬೇಡ್ತಾ ಇದ್ದೆ ನಾನು, ಅಣ್ಣ ಪ್ಲೀಸ್ ಅಣ್ಣ ಒಂದು ವಿಡಿಯೋ ಮಾಡಿ, ಒಂದು ಮಿನಿಟ್ ಬರ್ರಿ ಶ್ಯಾಮ್ ಪಾರ್ಕಿಂಗ್ ಅವರು ಮಾಡ್ಬಾ ಹತ್ರ. ನನ್ನ ಜೊತೆ ಶೂಟಲ್ಲಿ ಇರೋದು ಇವತ್ತು ಕೃಪಾ ಅವರು, ಮೋನಿ ಅವರು. ಹಾಯ್ ನಡೀತಾ ಇದೆ, ಚೆನ್ನಾಗಿ ಕೆಮ್ಮಿಸ್ತಾ ಇದೆ. ಥ್ಯಾಂಕ್ ಯು. ಫ್ರೀಯಾಗಿ ನೋಡೋಣ. ಅಲ್ಲ ಗಂಡು ಮಕ್ಳದಿಷ್ಟೇ 3 ಸರಿ ಬಂದರು, 4ನೇ ಸರಿಯಿಂದ ಫ್ರೀಯಾಗಿ ಕೊಡೋದು. ನೀನು 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಕಳಿಸೋ. ನಾನೇ ದುಡ್ಡು ಕೊಡ್ತೀನಿ. ಚಾಕ್ಲೇಟ್ ಮೇಲೆ 50 ರೂಪಾಯಿ ಇಟ್ಕೊಡು. ಈ ಸೈಜಲ್ಲಿ ಗೈಸ್ ಇಲ್ಲಿ ಜುಮ್ಕಾ ಪರ್ಚೇಸ್ ಮಾಡ್ತಾ ಇದೀವಿ ವಿಡಿಯೋಗೋಸ್ಕರ. ಗೈಸ್ ಇಲ್ಲಿ ಒಂದು ಕಾಂಟೆಂಟ್ ಮಾಡ್ತಾ ಇದೀವಿ. ಒಂದು ಲವ್ ಸ್ಟೋರಿ ಥರ ಒಂದು ಕಾಂಟೆಂಟು. ಅದಕ್ಕೆ ಅಂಗಡಿ ಗಿಂಗಡೆಲ್ಲ ಮಾಡಿ ಆಗಿಂದ ಮಾತಾಡೋಕ್ಕೆ ಆಗಿದೆ, ಎಲ್ಲ ನಡೀತಾ ಇದೆ ಶೂಟ್. ಸೊ ಲೆಟ್ಸ್ ಸಿ ಹೇಗೆ ವರ್ಕ್ ಆಗುತ್ತೆ ಅಂತ. ಅವ್ರು ಕೊಟ್ಟರು ಕ್ಯಾಬ್ ಅವ್ರ ಹತ್ರ ಮಾತಾಡಕ್ಕೆ. ನಾನು ಫೋನ್ ನೋಡಿ ಸಮೀರ ನಿಂಗೆ ಇಟ್ಕೊಂಡ್ಬಿಟ್ಟಿದ್ದೆ, ನಾಯ್ದು ವಾಲ್ಪೇಪರ್ ಅಂತ. ರಾಣಿ ಬೆಳಗಾಗ್ಬಿಟ್ಟಿದ್ದಾಳೆ. ನಮ್ಮ ರಾಣಿಗೆ ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತೀನಿ. ಬೈಟ್ ಹಾಕ್ಸ್ತೀನಿ ನಿನಗೆ, ಕಂಪ್ಲೀಟ್ ಚೇಂಜ್. ಬೈಟ್ ಹಾಕ್ಸ್ತೀನಿ ಬಾ. ಗೈಸ್ ಕಾಫಿ ಕುಡಿಬೇಕು ಅನಿಸ್ತು. ಸ್ಲಿಮ್ ಮಿಲ್ಕ್ ಕಾಫಿ ಬಂದು 700 ರೂಪಾಯಿ, 300 ರೂಪಾಯಿ. ಈ ಕಾಫಿ ಬಂದು 10 ರೂಪಾಯಿ. 300 ರೂಪಾಯಿ ಕಾಫಿಲಿ ಕ್ಯಾಲರೀಸ್ ಕಮ್ಮಿ, ಬಟ್ ಇದ್ರಲ್ಲಿ ಕ್ಯಾಲರೀಸ್ ಜಾಸ್ತಿ. ನಾನು ಓಡ್ಬಿಟ್ಟು ಕ್ಯಾಲರೀಸ್ ಬೇಕಿದ್ರೆ ಕರೆಕ್ಸ್ಬಿಡ್ತೀನಿ, ದುಡ್ಡು ಮಾತ್ರ ಕರೆಕ್ಸಲ್ಲ. ಕಾಫಿ ಬೇಕಾ? ಬೇಡ. ಇನ್ನೊಂದು ಕಾಫಿನ ಸ್ಲೋ ಆಗಿ ಕುಡಿನ ಅಂತ ಎತ್ಕೊಂಬಂದ್ಬಿಟ್ಟು ಇಲ್ಲಿಗೆ ಶೂಟ್ ಮಧ್ಯ ಕುಡಿತೀನಿ ಕ್ಯಾಪಲ್ಲಿ. ಗೈಸ್ ಸೊ ನಾವೀಗ ವಿಡಿಯೋಗೆ ಎಕ್ಸೆಲಲ್ಲಿ ಹೋಗಬೇಕು. ಅಂದರೆ ಎಕ್ಸೆಲ್ನ ಈಗ ಕೃಪಾ ಅವ್ರು ಓಡಿಸ್ತಾರೆ. ಕೃಪಾ ಅವ್ರಿಗೆ ಬೈಕ್ ಓಡ್ಸೋಕ್ಕೆ ಬರಲ್ಲ, ಬಟ್ ಯಾರು ಧೈರ್ಯ ಮಾಡಿ ನಾನು ಹಿಂದೆ ಕೂತ್ಕೋತೀನಿ, ನೋಡುವ ಏನಾಗುತ್ತೆ ಅಂತ. ಚೆನ್ನಾಗಿರುತ್ತೆ ಕಾಂಟೆಂಟ್. ಸುಮ್ಮನೆ ಒಂದು ರೈಡ್ ಆದರೂ ಹೋಗಬೇಕು ಮುಂದೆ. ಸುಮ್ಮನೆ ಒಂದು ಕೆಲಸ ಮಾಡಿ, ಸುಮ್ಮನೆ ಹಿಂಗೆ ಓಡಿಸಿ ಅಷ್ಟೇ. ಅಂದರೆ ಒಂದು ಸುಮ್ಮನೆ ಮೂವ್ ಆಗುತ್ತೆ ಗಾಡಿ ಅನ್ನೋ ಥರ. ನಿಮಗೆ ಬರುತ್ತಾ? ಹೇಳ್ಕೊಡ್ಬೇಕು ನಿಮ್ಮ ಫ್ರೆಂಡಿಗೆ. ಮತ್ತೆ ಇದು TVS XL, ಇದು ಹೆವಿ ಡ್ಯೂಟಿ. ಏನು ಸಂಜೆ ಹೆಂಗೆ ಬಗ್ಗಿದ್ಯಾ? TVS XL ಅಲ್ಲಿ ಬಾಂಬ್ ಸೌಂಡ್ ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ಅಣ್ಣಂಗೆ ಕರಿ ಸ್ಟ್ಯಾಂಡ್ ಎತ್ತಿಲ್ಲ ಅಂತನಾ? ಓ ಸ್ಟ್ಯಾಂಡ್ ಎತ್ತಿಲ್ಲ ಅಂತ. ನೋಡಲೇ ತಲೆ ಸಾಕಾಗಿದೆ ಓಡ್ಸೋಕ್ಕೆ. ಏನೋ XUV ಬಿಟ್ಟು XL ಅಲ್ಲಿ ಬರ್ತಾ ಇದೆಯಾ? XUV ಬಿಟ್ಟು XL ಅಲ್ಲಿ ಬರ್ತಾ ಇದೆಯಾ? ಹೆಂಗ್ ಕಾಣ್ತಾ ಇದೆ ಗೊತ್ತಾ ಇದು? XL ಅಲ್ಲಿ ಚಂಪು ಶಿವ ಚಂಪು ಅಂತೀರಿ. ಅದೇ ಡ್ರಿಫ್ಟ್. ಗೈಸ್ ಈಗ ಸಂಜೆಗೆ ಒಂದು ಚಾಲೆಂಜ್ ಕೊಡ್ತೀನಿ. 10ನೇ ದಿವಸದಲ್ಲಿ ಏನು ತಗೋತಾ ತಗೋ. 1 2 3 ಗೋ. ಫಸ್ಟಿಂದ ರೆಡಿನಾ? 3 2 1 ನಡೆಯಲಿ ಮನೆಗೆ.
ಏನ್ ಕಣ್ಣು ಆಡ್ಸ್ಬಿಟ್ಟಲ್ಲ, ಎಲ್ಲೆಲ್ಲಿ ಆಡ್ಸ್ಲಿ, ಏನ್ ಆಡ್ಸ್ಲಿ, ಏನೇನ್ ತಗೊಳ್ಳಿ ಅಂತ ಅತ್ತೆ ಎತ್ಬಿಡ್ತಿದ್ದಲ್ಲ ಅಲ್ಲಿಂದ. ಚಾನ್ಸೇ ಇಲ್ಲ, ನಾನು ನಿನ್ ಜೊತೆ ಈ ವಿಡಿಯೋ ಮಾಡಲ್ಲ, ಇದು ಆಗದ್ದೇ ಇಲ್ಲ. ಗೈಸ್, ಸೊ ನಾವು ಲಂಚ್ ಮಾಡೋಕ್ಕೆ ಮೆಕ್ಡೊನಾಲ್ಡ್ಸ್ ಬಂದಿದ್ದೀವಿ. ನನ್ನ ಲಂಚ್ ಕಾರಲ್ಲಿದೆ, ಇವಳ ಲಂಚ್ ಮಾಡಬೇಕಲ್ಲ. ನಂದು ಮೆಕ್ಡಿ ಫುಡ್ ತಂದಿದ್ದೀನಿ ನಾನು ಕಾರಲ್ಲಿ. ಈಗ ನಾವು ಬಂದಿರೋದು ಟಿ ವಿಸಲ್ಲೇ, ಬಟ್ ವಿಡಿಯೋ ಹಾಕಿ ಮಾಡಿದ್ರೆ ಹೆಲ್ಮೆಟ್ ಸಿಗಲಿ ನಮಗೆ, ಹುಡುಕೊಂಬಂದ್ವಿ ಎಲ್ಲರೂ ಸಿಗುತ್ತೇನೋ ಅಂತ. ಇವತ್ತು ವಿತೌಟ್ ಹೆಲ್ಮೆಟ್ ಹಾಕಿ ನಾನು ನಿಮ್ಗೆ ವಿಡಿಯೋ ತೋರಿಸಿ, ನೀವೆಲ್ಲ ಅದನ್ನು ನೋಡಿ ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ, ವಿತೌಟ್ ಹೆಲ್ಮೆಟ್ ಓಡಾಡಿ, ಆಮೇಲೆ ಸಮೀರ್ನ ಒಳಗೆ ಹಾಕೋದೆಲ್ಲ ಬೇಡಪ್ಪ ಅಂತೇಳಿ ಎಷ್ಟು ಮಾತಾಡ್ದು ಗ್ಯಾಪ್ ಇಲ್ದಲ್ಲಿ ಈ ಟೆನ್ಷನ್ ಆಗೋಯ್ತಾರೆ ಯಾರು. ಈಗ ಮುಂದೆ ಹೆಲ್ಮೆಟ್ ಇದೆ, ಬೈ ಮಾಡಿ ಲಂಚ್ ಆದ್ಮೇಲೆ ಬೈ ಮಾಡಿ ಹೋಗುವ. ಪಿಜ್ಜಾ ಆರ್ಡರ್ ಮಾಡೋಕ್ಕೆ ಬಂದಿದ್ದೀವಿ. ಪಿಜ್ಜಾ ಅಂತೀನಿ, ಬರ್ಗರು. ಇದನ್ನು ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಕಮ್ಮಿ ಆಗುತ್ತೆ ಅಂದರು, ಅದು ನಮ್ಗೆ ಅರ್ಥನೇ ಆಗಿಲ್ಲ. ಅದಕ್ಕೆ ನಾವು ಹಂಗೆ ಮಾಡ್ತಾ ಇದ್ವಿ. ಯಾರೋ ಖುಷ್ ಅಂತ ಬರ್ಡೇ ಪಾರ್ಟಿ ಅಂತ ಫ್ರೀಯಾಗಿ ಬರ್ಗರ್ ಸಿಗುತ್ತೆ, ಹೋಗ್ಬಿಡ್ತೀವಿ ನಾವು. ನೋಡಿ ಅಲ್ಲಿ ಬರ್ಡೇ ನಡೀತಿದೆ ಯಾರ್ದು, ಇದೆಲ್ಲ ಮಾಡ್ಬೋದಾ ಇಲ್ಲಿ? ಒಂದು 400ಕ್ಕೆ ಪಾರ್ಟಿ ಆಯಿತು, 400ಕ್ಕೆ ಆಯಿತು ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಗೈಸ್. ಈಗ ಅದರದ್ದೇ ಪಾರ್ಟಿ ನಡೀತಿದೆ ಇಲ್ಲಿ, ಬರ್ಗರ್ ಪಾರ್ಟಿ. ಏನು ಬೇಕಾಯ್ತು ಇಲ್ಲಿ? ಇಲ್ಲೇ ಇದ್ರಲ್ಲಿ ಹೇಳಿ, ಏನು ಬೇಕು ನಿಂಗೆ ಹೇಳು. ನಿಂಗೆ ದಮ್ಮಿದ್ರೆ ಬ್ಲಾಗಲ್ಲಿ ಹೇಳು. ಯಾವ ಬ್ರ್ಯಾಂಡ್ ಬೇಕೋ, ಯಾವ ಬ್ರ್ಯಾಂಡ್ ಬೇಕೋ, ಯಾವ ಬ್ರ್ಯಾಂಡ್ ಬೇಕೋ? ಅಷ್ಟು ಮುಂದೆ ಯಾರೋ ಬರ್ತಾರೆ. ಹೇಳಾಯ್ತು, ಯಾವ ಬ್ರ್ಯಾಂಡ್ ಬೇಕೋ? ಯಾವ ಬ್ರ್ಯಾಂಡ್ ಹಾಂ ಹೇಳ. ಮತ್ತೆ ಚೀಚಿ ಎಣ್ಣೆ ಎಲ್ಲ ಹೊಡಿತಾನೆ ಬೇಸಿವನು. ನಿಮ್ಗೇನು ಬೇಕು? ಏನು ಬೇಡ. ಅವ್ರಿಗೊಂದು ಹೇಗರಂತ. ಯಾರಿಗೆ? ಹೇಗರ್ ನಾನು ಅಂಥದ್ದೆಲ್ಲ ಎಂಟರ್ಟೈನ್ ಮಾಡಲ್ಲ ರೀ. ವಾಟರ್ ಮೆಲನ್ ಜ್ಯೂಸು, ಲೈಮ್ ಜ್ಯೂಸ್ ಇಂಥದ್ದು ಕುಡಿಯಂಗಿದ್ರೆ ಕುಡೀರಿ. ಲೈಮ್ ಜ್ಯೂಸ್ ಕೇಳ್ತಿದ್ದಾನೆ ಬ್ರೋ. ಲೈಮ್ ಜ್ಯೂಸು, ವಾಟರ್ ಮೆಲನ್ ಜ್ಯೂಸ್ ಏನಾದ್ರು ಬೇಕಾ? ಎಕ್ಸ್ಟ್ರಾ ಕುಡೀರಿ, ಇಲ್ಲಿ ಕೊಡಿಸ್ತೀನಿ. ಚಿಚಿ ಎಣ್ಣೆ ಗಿಣ್ಣೆ ಇಲ್ಲ. ಯಾರು ಎಣ್ಣೆ ಹೊಡಿತಾರೆ ಬ್ರೋ? ನಾವೇ ಹೊಡಿಯಲ್ಲ. ಸುಮ್ಮನೆ ಎಣ್ಣೆ. ನಿಮ್ಮ ಅಪ್ಪನ ಮೇಲೆ ಹಣ್ಣೆ ಇಡು, ಗೋಪಾಲ್ ಅಣ್ಣನ ಮೇಲೆ ಹಣ್ಣೆ ಇಡ. ನಮ್ಮ ಅಪ್ಪ ಗೋಪಾಲ ಅಣ್ಣನ ಮೇಲೆ ಹಣೆ. ನೀನು ಅಷ್ಟೇ. ಆಗಿಂದ ಒಬ್ರು ನಮಗೆ ಇಲ್ಲಿ ಫುಡ್ನ ಕೊಟ್ಟು ಹೋಗೋಕೆ ಬರ್ತಾ ಇದ್ದಾರೆ. ಒಬ್ರು ಆ್ಯಕ್ಚುಲಿ ಅವ್ರು ಬಂದು ಬ್ಲಶ್ ಮಾಡ್ತಿದ್ದಾರೆ. ಯಾರಿಗಿರ್ಬೋದು ಅಂತ ಆಮೇಲೆ ಗೊತ್ತಾಯ್ತು ನಮ್ಮ ಅಣ್ಣ ಇಲ್ಲಿ ಕೂತವ್ರೆ. ನಮ್ಮ ಅಣ್ಣನ ನೋಡಿ ಬ್ಲಶ್ ಮಾಡ್ತಿರೋದು. ಪೂಜಾ ಕುಡಿಯಲ್ಲ ಅದು. ಹಿಂಗೆಲ್ಲ ನೀವು ಆಚೆ ಬಿಟ್ರೆ ಆಗಲ್ಲ, ಕಟ್ಟಾಕ್ಬೇಕು. ನೋಡೋಣ ಬಂದ್ರೆ ಇವನಿಗಿರೋ ಕ್ಯೂಟ್ನೆಸ್ ನೀವು ಕಟ್ಟಾಕ್ಬೇಕು ಮನೇಲಿ. ಓವರ್ಲೋಡ್ ಆಗಿದೆ, ಚೀಸ್ ಓವರ್ಲೋಡ್ ಆಗ್ತಾರ, ಕ್ಯೂಟ್ನೆಸ್ ಇವನ್ನ ನೀವು ಕಟ್ಟಾಕಿಲ್ಲ ಅಂದ್ರೆ. ಅದು ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ, ಯಾವ ಚಾಕ್ಲೇಟ್? ಬ್ರೌನಿ ವಿತ್ ಚಾಕ್ಲೇಟ್. DBC ಬ್ರೌನಿ. ಸಿಸ್ಲರ್. ನಾನು ಡಯಟ್ ಕೋಕ್ ತೊಗೊಂಡಿದ್ದೀನಿ, ಇವಂದೇ ಇಸ್ಕೊಂಡಿದ್ದೀನಿ ಸ್ವಲ್ಪ. ಏನು ಇಲ್ಲ ಕೊಡು. ಎಷ್ಟೊತ್ತು ಇಟ್ಕೊಂಡಿದ್ದೆ ತಿನ್ಬೇಕು ಅಂತ, ನೋಡೋ ದಬ್ಬಕ್ಕಂತ ಬಿದ್ದೈತೀನಿ. ತಿನ್ನು ಹೋಗ್ಲಿ, ಸ್ಪೂನಲ್ಲಿ ತಿನ್ನು. ಫ್ರೆಂಚ್ ಫ್ರೈಸ್ ಜೊತೆ ತಿನ್ನು, ಸಕ್ಕತ್ತಾಗಿರುತ್ತೆ. ಮತ್ತೆ ಹಾಕೋತ ಹ್ಞೂ ತಿನ್ನು, ಅದ್ರ ಜೊತೆ ನೋಡೋಣ. ನಾನು ತಿನ್ಸಿರೋ ತಿಂತಾನೆ. ತಿನ್ನೋ ಲೇ, ಏನೋ ಚೀಪ್ತಾ ಇದೆಯಾ? ಗೈಸ್, ತಿಂದಿದ್ದಾಯ್ತು ಬರ್ಗರ್ ಅವರೆಲ್ಲ. ನಾನು ಲಂಚ್ ಮಾಡಿದ, ಪ್ರೋಟೀನ್ ಕೊಟ್ಬಿಟ್ಟೆ. ಇವಾಗ ಬನ್ನಿ, ಇಲ್ಲಿಂದ ನಾನು ಅವ್ರ ಗಾಡಿ ಕೊಡೋಕೆ ವಾಪಸ್ ಹೋಗ್ಬೇಕು. ಆ್ಯಂಡ್ ನಮ್ಮ ಫ್ರೆಂಡ್ನ ಕೂರ್ಸ್ಕೊಂಡು ಹೋಗೋದು ಗಾಡೀಲಿ. ಗೈಸ್ ನೋಡಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಇವ್ರು ಫುಲ್ ಆಫ್ ಹಾಕಿದ್ದಾರೆ, ಅವ್ರು ಆಫ್ ಹಾಕಿದ್ದಾರೆ. ಸ್ವಲ್ಪ ಡಿಕ್ಕಿ ಓಪನ್ ಮಾಡಿ. ಹಾಂ, ಆಫ್ ಅಲ್ಲೇ ಇದೆ. ನಾನು ಇದರಲ್ಲಿ ಯಾವ ಡಿಕ್ಕಿ ಅಂದ್ಕೊಂಡೆ. ಎಂತ ಇಲ್ಲ. ಗೋಯಿಂಗ್ ಆಫ್ಟರ್ ಲಂಚ್, ಗೋಯಿಂಗ್ ಡೇಟ್ ಟು ಡ್ರಾಪ್. ಅವ್ರ ತಲೆ ಮೇಲೆ ಟಬ್ಬಿದ್ದಾಗ ಹೆಲ್ಮೆಟ್ ಹಾಕ್ಕೊಂಡು ಹೆಂಗಿದೆ ಅಂದರೆ ಇದು. ಗೈಸ್ ಹೆಲ್ಮೆಟ್ ಹಾಕಿ ತುಂಬ ಹಾರ್ಡ್ ಫೀಲ್ ಆಗ್ತಿದೆ ಗೈಸ್. ಸೊ ಇದ್ರಲ್ಲಿ ಹಾರ್ನ್ ಇಲ್ಲ. ಲೆಟ್ಸ್ ಗೋ ಗೈಸ್, ಹೋಗೋ. ಹೋಯ್ತಾ ಇದ್ದೆ ನಾನು ನಿಮ್ಮನ್ನು ನೋಡಿ ಶಾಕ್ ಆಗೋದೆ. ಆಗ್ತೀಯಪ್ಪ ಮನುಷ್ಯ, ತಲೆ ಹುಷಾರು. Wow guys, TVS XL experience. First time going with girl in TVS XL. Nice. ಮಾಡಿ. Okay. ಹೌದಾ? ಆಗ್ತಾ ಇದೆ. ಗೈಸ್ ಏನೋ ಗಾಡಿ ನಿಲ್ಸಿದ್ದಾರೆ, ಅದಕ್ಕೆ ವೇಟ್ ಮಾಡ್ತಿದ್ದೀವಿ ಏನಕ್ಕೆ ಅಂತ ಕೇಳಕ್ಕೆ. ಏನಾಯ್ತು ಬ್ರೋ? ಕ್ಯಾಮ್ರಾ ಸ್ಕಿಲ್ಸ್ ತೋರಿಸ್ತವ್ರೆ ಕೃಪಾ ಅವರು. ಲೈಟ್ ಬರ್ತಿದ್ಯಾ? ಕಾಣಿಸ್ತಿದ್ಯಾ? ಕೈಯಲ್ಲಿ ಬಲ್ಪ್ ಇಟ್ಕೊಂಡು ಕೂತಿದ್ದೀರಾ?
girl's a wonder. She loves me, yeah, she needs to know I love her. I wonder if we'll make it through this summer. ಗೈಸ್ ನಾನು ಮತ್ತೆ ಸಿ ಸಿ ಹೋಗ್ತಾ ಇದೀವಿ ಇವಾಗ ಒಂದು ಲಾಂಗ್ ಡ್ರೈವ್ಗೆ ಬಿಕಾಸ್ ಇದನ್ನ ವಾಪಸ್ ಕೊಡಬೇಕು ರೈಡ್ಗೆ. ಹೋಗ್ತಿದ್ಯಾ ಗೈಸ್ ಸಕ್ಕತ್ತಾಗಿದೆ ಒಂಥರ ಓಡ್ಸೋಕ್ಕೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ನಾನು ಸಿ ಸಿ ಹೋಗ್ತಿರೋದು. ಹೌದು. ಎಕ್ಸೆಲ್ ಅಲ್ಲಿ ದಿನ ಎಕ್ಸ್ಟ್ರೀಮ್ ಓಡಾಡ್ತಿದ್ವಿ, ಇವತ್ತು ಎಕ್ಸೆಲ್ ಬಂದ್ಬಿಟ್ಟಿದೀವಿ. ಇವನ್ ಫ್ರೆಂಡ್ಶಿಪ್ ಮಾಡಿದಕ್ಕೆ ನನ್ನ ಜೀವನ ಹಿಂಗೆ ಆಗ್ಬಿಟ್ಟಿದೆ. ಎಕ್ಸಿವಿನ ಬಿಟ್ಟು ಎಕ್ಸೆಲ್ ಅಲ್ಲಿ ಬರ್ತಾ ಇದೀವಿ. ಹೆಂಗೆ ಹೋಗೋದು ಅಲ್ಲಿಗೆ? ಫ್ಯೂಲ್ ಹಾಕ್ಸ್ಬೇಕು, ಫ್ಯೂಲ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ನೋಡಿ ಫ್ಯೂಲ್ ಖಾಲಿ ಆಗ್ಬಿಟ್ಟಿದೆ, ಫ್ಯೂಲ್ ಸಿಂಬಲ್ ತೋರಿಸ್ತಾ ಇದೆ ಗೈಸ್. ಈಗ ಸಿ ಸಿ ಓಡಿಸ್ತಿದ್ದೆ, ನಾನು ಹಿಂದೆ ಕೂತಿದ್ದೀನಿ. ಒಟ್ಟಿನಲ್ಲಿ ಹೆಲ್ಮೆಟ್ ಹಾಕಿದ್ದೀವಿ. ಸಿಕ್ಸರ್ ಹೊಡೆಯೋದು ಬ್ಯಾಟ್ ಇಲ್ಲದೆ, ಪ್ರೀತಿಸೋಕೆ ಆಗಲ್ಲ ಡೌಟ್ ಇಲ್ಲದೆ, ಅನುಮಾನ ಇರದ ಅನುರಾಗ ಇಲ್ಲ. ಮಾಡ್ರನ್ನು ಪ್ರೇಮಕ್ಕೆ ಮೈಲೇಜು ಕಮ್ಮಿ, ಸೆಲ್ ಫೋನು ಬಂದ್ಮೇಲೆ ಹಿಂಗಾಯ್ತು ಸ್ವಾಮಿ. ಒಬ್ರನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ರ ಫೋನ್ ನಂಬರ್ ಇಟ್ಕೊಂಡಿರಿ. ಗೈಸ್ ಫೈನಲಿ ಗಾಡಿ ತಗೊಂಡು ಅಣ್ಣನ ಹತ್ರ ಬಂದಿದ್ದೀವಿ. ಅಣ್ಣಂಗೆ ಪಾಪ ಅರ್ಧ ಗಂಟೆ ಅಂತ ತೊಗೊಂಡೋಗಿದ್ದು ಗಾಡಿನ 2 ಅವರ್ ಮೇಲೆ ಆಯಿತು. ಅಣ್ಣ ಸಾರಿ, ಅರ್ಧ ಗಂಟೆ ಅಂತೇಳಿ ತುಂಬ ಲೇಟಾಗಿ ಬಂದ್ಬಿಟ್ವಿ. ಪೆಟ್ರೋಲ್ ಹಾಕ್ಸಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಅಂಗಡಿಗೆ ಹೆಲ್ಪ್ ಮಾಡಿದ್ದಕ್ಕೆ ಮತ್ತು ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಿಗುವ ಮತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್. ಹೆಲ್ಮೆಟ್ ಹಾಕೊಂಡು ಕಾರ್ ಓಡಿಸ್ತಾನೆ. ಗೈಸ್ ಮೋನಿ ಅವರ ಮನೆ ಬಂತು, ಅವ್ರನ್ನ ಡ್ರಾಪ್ ಹಾಕಕ್ಕೆ ಬಂದಿದ್ವಿ. ಬಾಯ್ ಮೋನಿ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮ ಜೊತೆ ರೀಲ್ ಮಾಡಿದ್ದು ಖುಷಿ ಆಯಿತು. ಮತ್ತೆ ಥ್ಯಾಂಕ್ ಯು. ಸಿಗುವ, ಬಾಯ್ ಬಾಯ್. ಬಾಯ್ ಬಾಯ್. ಏನು ಹುಡುಕ್ತಾ ಇದ್ಯಾ? ಏನು ಹುಡುಕ್ತಾ ಇದ್ಯಾ? ಅರೆ ಇಲ್ಲೇ ಇದೆ, ಇಲ್ಲಿ ಹೊಡಿತಾರೆ 2 ನಿಮಿಷ. ಈಗ ಮೋನಿ ಅವ್ರು ಹೊಡಿತಾರೆ. ಸಂಜಯ್ ಇರಿ, ಬಿಡಿ. ಯಾರು ಸೈಲೆಂಟ್ ಆಗಿ ಬಂದ್ರಲ್ಲ, ಇವರೇನ ಅವರು? ಸ್ವಲ್ಪ ಹೊತ್ತಲ್ಲಿ ಹೊಡಿಯೋ ಥರ ಅವ್ರು ನಿನಗೆ. ಇವ್ರು ಏರ್ಪಾಡ್ಸ್ ಹುಡುಕಿ ಜನ ಸಾಕಾಗಿ ಹೋಗಿ ಫೈನಲಿ ಸಿಕ್ಕಿದೆ. ಬ್ಲ್ಯಾಕ್ ಕಲರ್ ಅದಕ್ಕೆ ಸಿಗ್ಲಿಲ್ಲ, ಅದಾಗಿಂದ ನಾವು ಹುಡುಕಿ ಸಾಕಾಗೋಯ್ತು. ಹೆಂಗೆ ಹೇಳಿ ಗೊತ್ತಾ? ಕಾವ್ಯ ಫೋನ್ ಮಾಡಿ 1 ನಿಮಿಷ ಹೇಳ್ತೀನಿ ಗೈಸ್. ಇವಾಗ ಸಂಜೆದು ಬ್ರೇಕಪ್ ಮಾಡಿಸ್ತೀನಿ ಸುಮ್ಮನೆ. ಈಗ ಕೃಪಾ ಅವ್ರ ಹೆಲ್ಪಿಂದ ಸಂಜೆ ಬ್ರೇಕಪ್ ಮಾಡಿಸ್ತೀನಿ. ಕಾವ್ಯ, ಇವಾಗ ಪೂಜಾ ನಿಮ್ಮ ಪಕ್ಕ ಇದ್ದಾರಾ? ಒಂದು ಕೆಲಸ ಮಾಡಿ, ಮೆತ್ತಗೆ ಯಾರೋ ಒಂದು ಹೊಸ ಹುಡುಗಿ ಬಂದಿದ್ದಾರಂತೆ ಅಂತ ಹೇಳಿ ಕಿವಿಗೆ ಹಾಕಿ ಸಾಕು ಮಾತನ್ನ. ಯಾರೋ ಹೊಸ ಹುಡುಗಿ ಬಂದಿದ್ದಾರಂತೆ ಅಂತ ಹೇಳಿ ನಮ್ಮ ಜೊತೆ, ಆಯ್ತಾ? ಕಿವಿಗೆ ಹಾಕಿ ಮಾತು, ಸುಮ್ಮನೆ ಡೌಟಲ್ಲಿ. ವೆರಿ ಗುಡ್, ಪ್ರೌಡ್ ಆಫ್ ಯು. ಬಾಯ್ ಬಾಯ್. ಬೇಗ ಬೇಗ ಕಾಲ್ ಬರ್ಬೇಕಲ್ಲ. ಅವ್ರಾಗೆ ಮಾಡ್ತಾರೆ ಅನ್ಸುತ್ತಾ? ಕಾಲ್ ಬಂತು. ಈಗ ನೀವು ಸುಮ್ಮನೆ ನಾರ್ಮಲ್ ಆಗಿ ಮಾತಾಡಿ. ಸಂಜು ಇಲ್ಲಿ ಮಾತಾಡಿ, ಯಾರಿಗೂ ಕಾಲ್ ಮಾಡಿರೋದು ಅಂತೆಲ್ಲ ಹಂಗೆಲ್ಲ ಮಾತಾಡ ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಅವನೇ ಹೇಳ್ತಾನೆ. ಕೊಡಿ. ಹಲೋ, ನಾನು ಸಮೀರು ಮತ್ತೆ ಮನೀಶ್ ಬ್ರೋ. ಸಂಜಯ್ ಯಾರು ಇಲ್ಲ. ಸಂಜಯ್ ಲೆಫ್ಟ್. ಮಾತಾಡ್ತಿರೋದು ಯಾಕೆ? ಹೇಳು. ಯಾರು ಸಮೀರ್ ಫ್ರೆಂಡ್. ಬಂದು ಹೇಳ್ತೀನಿ. ಸಂಜಯ್ ಇಲ್ಲಿ ಮಾತಾಡಿ. ಸಂಜಯ್ ಲೆಫ್ಟ್ ತಗೊಳ್ಳಿ. ಬ್ರೇಕಪ್ ಪಕ್ಕ. ಸಾರಿ ಪೂಜಾ, ಸಾರಿ. ಹಲೋ ಅಮ್ಮ, ಬರ್ತೀನಿ ಇರ್ಮ, ಬಂದು ಹೇಳ್ತೀನಿ ಇರ್ಮ. ಸಂಜಯ್ ಇಲ್ಲಿ ಮಾತಾಡಿ. ಸಂಜಯ್ ಲೆಫ್ಟ್ ಹೋಗಿ. ಬ್ರೋ ಅಷ್ಟೇ ಅಂತ. ನೀವ್ ಯಾಕೆ ಮಾತಾಡ್ತಾ ಇದೀರ? ಹಲೋ ಸಂಜಯ್. ಹಲೋ. ಯಾಕಂಗ ಹೇಳ್ದೆ? ಏನಂತ? ಸಂಜಯ್ ಅವರೇ, ನಾನು ಮನೇಶ್ ಬ್ರೋ ಇಲ್ಲೇ ನಿಲ್ಸಿ ಕಾಫಿ ಕೊಡಿ ನನಗೆ. ಸಂಜಯ್ ಅವ್ರು ಇಲ್ಲೇ ನಿಲ್ಸಿ. ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಅಲ್ಲಿ ಲೆಫ್ಟ್ ಹೇಳ್ತೀನಿ ಇರ್ಮ, ಬರ್ತೀನಿ, ಬಂದು ಹೇಳ್ತೀನಿ ಇರ್ಮ. ನಾನ್ ಕೇಳ್ತಿರೋದಲ್ಲ ಅದು. ನಾನು ಹೇಳ್ತೀನಿ, ನಾನು ಬಂದು ಹೇಳ್ತೀನಿ. ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ. ಇಲ್ಲಿ ಲೆಫ್ಟ್ ಅಲ್ಲಿ. ಸರಿ ಆಯ್ತು. ಓ, ಅಲ್ಲಿಂದ ಕಾವ್ಯ ಟ್ರೈನ್ ಮಾಡ್ತಿರೋದಾ? ಓಕೆ. ಹಲೋ ಪೂಜಾ ಅವರೇ, ರೆಡ್ ಹ್ಯಾಂಡ್ ಸಿಕ್ಕಾಕೊಂಡವನೆ. ಯಾವ್ದೋ ಹುಡುಗಿ ಜೊತೆ ಬಂದಿದ್ದ ಆಚೆ. ಹೌದಾ? ನೀವೇ ಕೇಳಿ, ನೀವೇ ಹೋಗಿರಿ. ನಾವೇನು ಉಗಿಯೋದಪ್ಪ, ನೀವು ನೋಡ್ಕೊಡಿ. ಬಾಯ್. ನೀವೇ ಕೇಳ್ಬೇಕಲ್ವಾ ಅದೆಲ್ಲ.
ನೀವು ಹೋಗಿರಿ ಬಾಯ್. ಗೈಸ್ ಮುಗೀತು. ಇವ್ರ ಲಗೇಜು ಎತ್ಬಿಟ್ವಿ. ಕೃಪಾ ಅವ್ರ ಮನೇನೂ ಬಂತು. ನಮ್ಮ ಕಾರ್ ನೋಡಿ ಇಷ್ಟು ಗಲೀಜಾಗ್ಬಿಟ್ಟಿದೆ, ವಾಶ್ ಮಾಡ್ಸೋಕ್ಕಾಗಿಲ್ಲ. ಬಾಯ್ ಕೃಪಾ ಅವರೇ, ಅದು ಬ್ಯಾಗ್ ಇಟ್ಕೊಂಬಿಡಿ. ನಿಮಗೆ ಕೊಡಕ್ಕೆ ಬಂದೆ ನಾನು. ಅಯ್ಯೋ ನಾವು ಯಾರು ತಿನ್ನಲ್ಲ, ಅದು ಡಯಟಲ್ಲಿದ್ದೀವಿ ನಾವೆಲ್ಲ. ಚಲೋ ಬಾಯ್, ಸಿ ಯು. ಗೈಸು ಎಲ್ಲಾರನ್ನೂ ಡ್ರಾಪ್ ಹಾಕಿ ಕೊನೆಗೆ ಮನೆಗೆ ಬಂದ್ವಿ. ನನಗೇನೋ ಒಂದು ಫುಲ್ ಲೇಜಿ ಫೀಲಿಂಗು, ಜಿಮ್ಗೆ ಹೋಗೋದು ಬೇಡ ಅನ್ನೋ ಲೇಜಿ ಫೀಲಿಂಗ್ ಆಗ್ತಿತ್ತು. ಹುಡುಗರು ನನಗೋಸ್ಕರ ಜಿಮ್ಗೆ ಹೋಗಿ ಕಾಯ್ತಿದ್ದಾರೆ. ಅವರು ಬನ್ನಿ 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 ಅಂದರು. ಸೊ ಅದಕ್ಕೆ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಜಿಮ್ಗೆ. ಸ್ವಲ್ಪ ತಿನ್ನಬೇಕು, ಬಿಕಾಸ್ ಏನೂ ತಿಂದಿಲ್ಲ. ಬೆಳಗ್ಗೆ ನಾನು ಮೊಟ್ಟೆ ತಿಂದು ಒಂದಷ್ಟು ಮೊಟ್ಟೆ ತೊಗೊಂಡಲ್ಲ ಸ್ಟುಡಿಯೋಗೆ, ಅದು ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಇವಾಗ ಬರ್ತಾ ಒಂದು ಅವ್ರ ಮುಂಚೆ ಪ್ರೋಟೀನ್ ಕೊಡ್ತಿದ್ದೆ ಅಷ್ಟೇ, ಬೇರೆ ಏನು ತಿನ್ನಲೇ ಇಲ್ಲ. ಅದಕ್ಕೆ ಈಗ ತಿಂದ್ಬಿಟ್ಟು ಹೋಗೋಣ ಜಿಮ್ಗೆ. ಬಂದೇನು ಅಂತ ನೋಡೋಣ. ನೋಡಿ ಎಷ್ಟು ಕ್ಯೂಟಾಗಿ ಕೂರ್ತಾರೆ. ನಮ್ಮಲ್ಲಿ ಫಿಶ್ ರೆಡಿ ಮಾಡ್ತೀವಿ ನೋಡಿ, ಎಷ್ಟು ಕ್ಯೂಟಾಗಿ ಕೂರ್ತಾವೆ. ಮುಂದೆಂದು ನೋಡಿ ರಾಣಿ, ನಿಂಗೂ ಬ್ಲಾಗ್ ಕಂಡ್ರೆ ಭಯ ಇಲ್ವಾ? खत्म, बाय बाय, टाटा, गुड बाय, गया.